ಪೆನ್ಷನ್ ಅವರು ಡಿಟಿ ಸರ್ ಓಕೆ ಅದೇ ಮಾಡಿ ಟ್ರಾನ್ಸ್ಫರ್ ಭಾಳ ಬೇರೆ ಮಾಡ್ತಿದ್ದಂತ ಎಲ್ಲ ನಾವು ಕೆಲಸ ಮಾಡಿದ್ವಿ. ಎರಡು 2021ರಲ್ಲಿ ಹೆಬ್ಬಾಳದ MLA BJPಯ ಆವತ್ತಿನ MLC, ಆವತ್ತು ಅವರು MLC ಆಗಿರ್ತಾರೆ, BJPಯ MLC YA ನಾರಾಯಣಸ್ವಾಮಿ ಅವರು ಕ್ರಷರ್ಗೆ ಲೈಸೆನ್ಸ್ಗೆ ಅಪ್ಲೈ ಮಾಡ್ತಾರೆ. 21ನಲ್ಲಿ ಮೈನ್ಸ್ ಡಿಪಾರ್ಟ್ಮೆಂಟ್ ಅವರು ಅಕ್ಟೋಬರ್ ತಿಂಗಳಲ್ಲಿ ಮೈನ್ಸ್ಗೆ ಪರ್ಮಿಷನ್ ಕೊಡ್ತಾರೆ. 21ನಲ್ಲಿ ಸರ್ಕಾರ ಇದ್ದಿದ್ದು BJP, ಆವತ್ತು ಇಲ್ಲಿ ಶಾಸಕರಾಗಿದ್ದವರು ಇವತ್ತು ಸಂಸದರಾಗಿದ್ದಾರೆ. ಆವತ್ತು ಅದು ತಗೊಂಡಿದ್ದು BJP MLC. ಇದು ಮೊದಲ ಸ್ಟೇಜ್. ನಾನು ಗೆದ್ದಿದ ತಕ್ಷಣ ನಾನು ಆ ಊರಿಗೆ ಹೋದಾಗ ಅಣ್ಣ ಈ ಕ್ರಷರ್ ಓಪನ್ ಮಾಡೋಕ್ಕೆ ಬಿಡಬಾರ್ದು ನಾನು ಮಾತು ಕೊಟ್ಟಿದ್ದೆ. ನಾನು ಯಾವುದೇ ಕಾರಣಕ್ಕೆ ಆ ಕ್ರಷರ್ ಓಪನ್ ಮಾಡೋಕ್ಕೆ ನಾನು ಕಳೆದ 1.5 ವರ್ಷದಿಂದ ಬಿಟ್ಟಿರಲಿಲ್ಲ. ಆದರೆ ಆವತ್ತಿನ ಶಾಸಕರು ನಂತರ ಸಂಸದರಾಗ್ತಾರೆ. ಅಲ್ಲಿ ನಾವು ರಸ್ತೆಗೆ ಅವಕಾಶ ಕೊಡೋದೇ ಇಲ್ಲ. ಇವ್ರೇನು ಮಾಡ್ತಾರೆ, ಕ್ರಷರ್ ಸಂಬಂಧಪಟ್ಟವರು ಒಂದು 20 ಜನ ರೈತರ ಹತ್ರ ಹೋಗಿ DCಗೆ ಅರ್ಜಿ ಕೊಡಿಸ್ತಾರೆ. ಏನಂತ, ನಮ್ಮ ತೋಟಗಳಿಗೆ ರಸ್ತೆ ಮಾಡಿಕೊಡಿ ಅಂತ 20 ಜನ ರೈತರು ಹೋಗಿ ಅರ್ಜಿ ಕೊಡ್ತಾರೆ. ಅರ್ಜಿ ಕೊಟ್ಟಾಗ ಈಗ ಒಂದು 20 ಜನ ರೈತರು ಬಂದು ಸೈನ್ ಆಗಿಬಿಟ್ಟು ಅರ್ಜಿ ಕೊಟ್ಟು ನಮ್ಮ ತೋಟಕ್ಕೆ ದಾರಿ ಕೊಡಿ ಅಂದರೆ ಸರ್ಕಾರದ ಕರ್ತವ್ಯ. ಆವಾಗ DC ಅವ್ರು ಏನು ಮಾಡ್ತಾರೆ, 20 ಜನ ರೈತರಿಗೆ ಸರ್ಕಾರಕ್ಕೆ ದಾರಿ ಬೇಕು ಅಂತ AC ಯಿಂದ ಮನವಿ ತಗೊಂಡು ಆ ರೈತರಿಗೆ ಅನುಕೂಲ ಆಗಲಿ ಅಂತ ಆರ್ಡರ್ ಮಾಡೋಕ್ಕೆ ಹೋಗ್ತಾರೆ. ಆವಾಗ ಏನಾಗ್ತಾರೆ, ಅದರಲ್ಲಿ ಒಬ್ಬರು ರೈತರು ಬಂದುಬಿಟ್ಟು ಸರ್ ಸೈನ್ ನಾನು ಹಾಕಿಲ್ಲ, ಯಾರೋ ಕ್ರಷರ್ ಅವರು ನನ್ನ ಹೆಸರಲ್ಲಿ ಸೈನ್ ಹಾಕ್ಸ್ಬಿಟ್ಟಿದ್ದಾರೆ, ನನಗೂ ಇದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಆವಾಗ ಏನಾಗುತ್ತೆ, 20 ಜನ ರೈತರ ಹೆಸರಲ್ಲಿ ಬಂದು ಅವ್ರು ರಸ್ತೆಗೆ ಸ್ಯಾಂಕ್ಷನ್ ಮಾಡಿಸ್ಕೊಳ್ಳೋದು. ಅಲ್ಲಿ ರಸ್ತೆ ಕೂಡ ನಾವು ಕ್ರಷರ್ ಕೊಟ್ಟಿಲ್ಲ, ರೈತರಿಗೆ ಇದು ಮಾಡಿರೋದು ಒಂದು. ನೆಕ್ಸ್ಟು ರೈತರಿಗೆ ನಾವು ಯಾವಾಗ ಅದು ಕೊಡ್ತೀವೋ, ಈಗ ಮೊನ್ನೆ ಶೂಟೌಟ್ ಆಗುತ್ತೆ. ಶೂಟೌಟ್ ಆದಾಗ ಮೊನ್ನೆ ಕೂಡ ನಾವು ರಸ್ತೆ ಮಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ. ಕಾನೂನು ರೀತಿ ಅವ್ರೇನು ಪೊಲೀಸ್ ಪ್ರೊಟೆಕ್ಷನ್ ಏನು ತೊಗೊಂಡೋಗಿಲ್ಲ. ಪೊಲೀಸ್ ಪ್ರೊಟೆಕ್ಷನ್ ತೊಗೊಂಡು ಹೋಗದೆ ಇರೋದ್ರಿಂದ ಅವ್ರು ಹೋಗಿದ್ದಾರೆ, ಏಕಾಏಕಿ ಶೂಟೌಟ್ ಮಾಡಿದ್ದಾರೆ. 4 ಜನ ಅರೆಸ್ಟ್ ಮಾಡಿದ್ದೀವಿ. ತಮಗೆ ಗೊತ್ತಿರಬೇಕು, 4 ಜನ ಸಕ್ರಿಯ BJP ಕಾರ್ಯಕರ್ತರು. ಒಂದು ಆ ಸಕಲೇಶು BJP ಕಾರ್ಯಕರ್ತ, MLC ಎಲೆಕ್ಷನಲ್ಲಿ ನಾರಾಯಣಸ್ವಾಮಿ ಅವ್ರ ಜೊತೆ ಚಿಕ್ಕಬಳ್ಳಾಪುರದಲ್ಲಿ ಕ್ಯಾನ್ವಾಸ್ ಮಾಡಿದವನು, ಮಾನ್ಯ ಸಂಸದರಿಗೆ ಮನೆಗೆ ಹೋಗಿ ಕ್ಯಾನ್ವಾಸ್ ಮಾಡಿದವನು ಮೊದಲನೇದು. ಎರಡನೇದು, ಚಿಕ್ಕಬಳ್ಳಾಪುರದ 13ನೇ ವಾರ್ಡಲ್ಲಿ BJP ಅಭ್ಯರ್ಥಿಯಾಗಿದ್ದರು ಒಬ್ಬರು ಲೇಡಿ, ಅವರ ಮಗ ಸಾಗರು, ಆ ಹುಡುಗನು BJP ಅಭ್ಯರ್ಥಿ. ಇವ್ರು 4 ಜನ ಏನು ಮಾಡ್ತಾರೆ, ಇವ್ರು ಬಂದು ಡೈರೆಕ್ಟಾಗಿ ಶೂಟೌಟ್ ಮಾಡ್ತಾರೆ. 4 ಜನನ ಅರೆಸ್ಟ್ ಮಾಡಿದ್ದೀವಿ. ಇನ್ನೂ ಯಾರ್ಯಾರನ್ನ ಅರೆಸ್ಟ್ ಮಾಡಬೇಕೋ ಮಾಡ್ತೀವಿ. ನಿನ್ನೆ DC ಅವ್ರಿಗೆ ಹೇಳಿ ಆ ಆರ್ಡರ್ ಕ್ಯಾನ್ಸಲ್ ಮಾಡಿಸಿದ್ದೀನಿ. ನಾನು ಜನತೆಗೆ ಹೇಳಿದ್ದೀನಿ, ಆ ಮಾತು ಪ್ರಕಾರ ಇವತ್ತು ನಿಂತ್ಕೊಂಡಿದ್ದೀನಿ. ದಮ್ಮು ಧೈರ್ಯ ಇಲ್ಲ ಅಂದರೆ 1 ಅವರಲ್ಲಿ ಯಾವನೂ ಆರ್ಡರ್ ಕ್ಯಾನ್ಸಲ್ ಮಾಡ್ಸೋಕ್ಕಾಗಲ್ಲ.